ಇನ್ನು ಮತ್ತೊಂದು ಕಡೆ ಮಾಜಿ ಸಚಿವ ರಾಜಣ್ಣ ಅವರಿಗೆ ಶಾಸಕ ಬಾಲಕೃಷ್ಣ ಟಕ್ಕರ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನಂತವರು ಈ ರಾಜಣ್ಣಂತವ್ರನ್ನ ನಂಬಬಾರದಿತ್ತು ಅಂತ ಹೇಳುವ ಮೂಲಕ ರಾಜಣ್ಣ ಅವರಿಗೆ ಟಕ್ಕರ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ ಮಾಗಡಿ ಶಾಸಕ ಬಾಲಕೃಷ್ಣ. ಸಿದ್ದು ರಾಜಣ್ಣಂತವ್ರನ್ನ ನಂಬಬಾರದಿತ್ತು. ಕಾಂಗ್ರೆಸ್ನಲ್ಲಿ ಈ ಹೇಳಿಕೆಗಳು ಕೋಲಾಹಲವನ್ನ ಎಬ್ಬಿಸ್ತಾ ಇವೆ. ಕುಮಾರ್ಗೆ ಹೈಕಮಾಂಡ್ ಇಸ್ ಅನ್ಹ್ಯಾಪಿ ಅನ್ನೋದನ್ನ ತಿಳ್ಕೋಬೇಕು. ಅವ್ರು ಎರಡೆರಡು ದಿವಸ ಡೆಲ್ಲಿಲಿದ್ದು ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಡಲ್ಲ ರಾಹುಲ್ ಗಾಂಧಿ. ಇವರು ಯಾರು ನಮ್ಮ ಹರಿಪ್ರಸಾದ್ ಅವರು ಹೋಗಿ ಮೀಟ್ ಮಾಡ್ಕೊಂಡ್ ಬರ್ತಾರೆ. ಅಲ್ಲೆಲ್ಲ ಮಾಡ್ಲಿ, ಹೈಕಮಾಂಡ್ ಈಗ ಮೇಜರ್ ಮೀಟ್ ಮಾಡ್ಬೇಕಾಗಿರೋದು ರಾಹುಲ್ ಗಾಂಧಿ ಅವರಿಗೆ. ಈಗ ರಾಹುಲ್ ಗಾಂಧಿ ಹೊರತುಪಡಿಸಿ ಶಿವಕುಮಾರ್ ಅವರು ಎಲ್ಲಾನು ಭೇಟಿ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವ್ರನ್ನೂ ಭೇಟಿ ಮಾಡಿದ್ದಾರೆ. ಇತ್ತೀಚೆಗೆ ಹರಿಪ್ರಸಾದ್ ಅವರಿಗೂ ಭೇಟಿ ಮಾಡ್ಕೊಂಡ್ ಬಂದಿದ್ದಾರೆ. ಇವರು ಭೇಟಿ ಮಾಡ್ತಾ ಇಲ್ಲ ಅಂದ್ರೆ ಸಮ್ ರಿಸರ್ವೇಶನ್ ಇಸ್ ದೇರ್ ಅಂತ ಹೇಳ್ಕೋಬಹುದೋ ಇಲ್ವೋ ಹೇಳಿ, ಹೌದಾ ಇಲ್ಲ? ಸೊ ಅದನ್ನ ಈ ಶುಡ್ ಅಂಡರ್ಸ್ಟ್ಯಾಂಡ್. ಬೇಕಂತಲೇ ರಾಹುಲ್ ಗಾಂಧಿ ಅವರು ಮಾತನಾಡಿಸ್ತಾ ಇಲ್ವಾ ಸರ್ ಡಿಸಿಎಂ ಅವ್ರನ್ನ, ಅಥವಾ ಏನು ವಿಷಯ ಅಂತ? ಯಾರು ಹೇಳಿದ್ದಲ್ಲ, ಮೈ ಇನ್ಫರೆನ್ಸ್ ಇಸ್ ಲೈಕ್ ದಟ್. ಮೈ ಎಲ್ಲ ನೀವು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳಕ್ಕಾಗಲ್ಲ ನಾನು. ಅವರು ಕೂಡ ಮಾತನಾಡಿದ್ದಾರೆ. ಏನು ಮಾತಾಡಿದ್ದಾರೆ ರಾಜಣ್ಣ ಅವರು? ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರಂದ್ರೆ ಪಕ್ಷ ಉಳಿಯಲ್ಲ, ಕಾಂಗ್ರೆಸ್ ಕಚೇರಿಗಳಿಗೆ ಬೀಗ ಹಾಕಬೇಕಾಗತ್ತೆ ಅನ್ನೋಂಥ ಮಾತುಗಳನ್ನೆಲ್ಲ ಆಡಿದ್ರು. ಇರ್ಬೋದು, ರಾಜಣ್ಣ ಅವರು ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಯಾಕಂದರೆ ಒಂದ್ಸರಿಗೆ ಅವರೇ ಹೇಳಿಕೆ ಕೊಟ್ಟಿದ್ದಾರೆ, ವೈಟ್ ವಾಶ್ ಮಾಡಿಬಿಟ್ಟಿದ್ದೀನಿ ನಾನು ಕಾಂಗ್ರೆಸ್ನ ತುಮಕೂರಿನಲ್ಲಿ, ನಾನು ಇನ್ನು ಮುಂದೆನೂ ಕೂಡ ನಾನು ವೈಟ್ ವಾಶ್ ಮಾಡ್ತೀನಿ ಅಂತ ಈಗಾಗಲೇ ಹೇಳಿದ್ದಾರೆ ರಾಜಣ್ಣ. ಇನ್ನು ಮತ್ತೊಂದು ಕಡೆ ಮಾಜಿ ಸಚಿವ ರಾಜಣ್ಣ ಅವರಿಗೆ ಶಾಸಕ ಬಾಲಕೃಷ್ಣ ಟಕ್ಕರ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನಂತವರು ಈ ರಾಜಣ್ಣಂತವ್ರನ್ನ ನಂಬಬಾರದಿತ್ತು ಅಂತ ಹೇಳುವ ಮೂಲಕ ರಾಜಣ್ಣ ಅವರಿಗೆ ಟಕ್ಕರ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ ಮಾಗಡಿ ಶಾಸಕ ಬಾಲಕೃಷ್ಣ. ಸಿದ್ದು ರಾಜಣ್ಣಂತವ್ರನ್ನ ನಂಬಬಾರದಿತ್ತು. ಕಾಂಗ್ರೆಸ್ನಲ್ಲಿ ಈ ಹೇಳಿಕೆಗಳು ಕೋಲಾಹಲವನ್ನ ಎಬ್ಬಿಸ್ತಾ ಇವೆ. ಕುಮಾರ್ಗೆ ಹೈಕಮಾಂಡ್ ಇಸ್ ಅನ್ಹ್ಯಾಪಿ ಅನ್ನೋದನ್ನ ತಿಳ್ಕೋಬೇಕು. ಅವ್ರು ಎರಡೆರಡು ದಿವಸ ಡೆಲ್ಲಿಲಿದ್ದು ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಡಲ್ಲ ರಾಹುಲ್ ಗಾಂಧಿ. ಇವರು ಯಾರು ನಮ್ಮ ಹರಿಪ್ರಸಾದ್ ಅವರು ಹೋಗಿ ಮೀಟ್ ಮಾಡ್ಕೊಂಡ್ ಬರ್ತಾರೆ. ಅಲ್ಲೆಲ್ಲ ಮಾಡ್ಲಿ, ಹೈಕಮಾಂಡ್ ಈಗ ಮೇಜರ್ ಮೀಟ್ ಮಾಡ್ಬೇಕಾಗಿರೋದು ರಾಹುಲ್ ಗಾಂಧಿ ಅವರಿಗೆ. ಈಗ ರಾಹುಲ್ ಗಾಂಧಿ ಹೊರತುಪಡಿಸಿ ಶಿವಕುಮಾರ್ ಅವರು ಎಲ್ಲಾನು ಭೇಟಿ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವ್ರನ್ನೂ ಭೇಟಿ ಮಾಡಿದ್ದಾರೆ. ಇತ್ತೀಚೆಗೆ ಹರಿಪ್ರಸಾದ್ ಅವರಿಗೂ ಭೇಟಿ ಮಾಡ್ಕೊಂಡ್ ಬಂದಿದ್ದಾರೆ. ಇವರು ಭೇಟಿ ಮಾಡ್ತಾ ಇಲ್ಲ ಅಂದ್ರೆ ಸಮ್ ರಿಸರ್ವೇಶನ್ ಇಸ್ ದೇರ್ ಅಂತ ಹೇಳ್ಕೋಬಹುದೋ ಇಲ್ವೋ ಹೇಳಿ, ಹೌದಾ ಇಲ್ಲ? ಸೊ ಅದನ್ನ ಈ ಶುಡ್ ಅಂಡರ್ಸ್ಟ್ಯಾಂಡ್. ಬೇಕಂತಲೇ ರಾಹುಲ್ ಗಾಂಧಿ ಅವರು ಮಾತನಾಡಿಸ್ತಾ ಇಲ್ವಾ ಸರ್ ಡಿಸಿಎಂ ಅವ್ರನ್ನ, ಅಥವಾ ಏನು ವಿಷಯ ಅಂತ? ಯಾರು ಹೇಳಿದ್ದಲ್ಲ, ಮೈ ಇನ್ಫರೆನ್ಸ್ ಇಸ್ ಲೈಕ್ ದಟ್. ಮೈ ಎಲ್ಲ ನೀವು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳಕ್ಕಾಗಲ್ಲ ನಾನು. ಅವರು ಕೂಡ ಮಾತನಾಡಿದ್ದಾರೆ. ಏನು ಮಾತಾಡಿದ್ದಾರೆ ರಾಜಣ್ಣ ಅವರು? ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರಂದ್ರೆ ಪಕ್ಷ ಉಳಿಯಲ್ಲ, ಕಾಂಗ್ರೆಸ್ ಕಚೇರಿಗಳಿಗೆ ಬೀಗ ಹಾಕಬೇಕಾಗತ್ತೆ ಅನ್ನೋಂಥ ಮಾತುಗಳನ್ನೆಲ್ಲ ಆಡಿದ್ರು. ಇರ್ಬೋದು, ರಾಜಣ್ಣ ಅವರು ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಯಾಕಂದರೆ ಒಂದ್ಸರಿಗೆ ಅವರೇ ಹೇಳಿಕೆ ಕೊಟ್ಟಿದ್ದಾರೆ, ವೈಟ್ ವಾಶ್ ಮಾಡಿಬಿಟ್ಟಿದ್ದೀನಿ ನಾನು ಕಾಂಗ್ರೆಸ್ನ ತುಮಕೂರಿನಲ್ಲಿ, ನಾನು ಇನ್ನು ಮುಂದೆನೂ ಕೂಡ ನಾನು ವೈಟ್ ವಾಶ್ ಮಾಡ್ತೀನಿ ಅಂತ ಈಗಾಗಲೇ ಹೇಳಿದ್ದಾರೆ ರಾಜಣ್ಣ ಅವರು. ಇನ್ನು ಮತ್ತೊಂದು ಕಡೆ ಮಾಜಿ ಸಚಿವ ರಾಜಣ್ಣ ಅವರಿಗೆ ಶಾಸಕ ಬಾಲಕೃಷ್ಣ ಟಕ್ಕರ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನಂತವರು ಈ ರಾಜಣ್ಣಂತವ್ರನ್ನ ನಂಬಬಾರದಿತ್ತು ಅಂತ ಹೇಳುವ ಮೂಲಕ ರಾಜಣ್ಣ ಅವರಿಗೆ ಟಕ್ಕರ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ ಮಾಗಡಿ ಶಾಸಕ ಬಾಲಕೃಷ್ಣ. ಸಿದ್ದು ರಾಜಣ್ಣಂತವ್ರನ್ನ ನಂಬಬಾರದಿತ್ತು. ಕಾಂಗ್ರೆಸ್ನಲ್ಲಿ ಈ ಹೇಳಿಕೆಗಳು ಕೋಲಾಹಲವನ್ನ ಎಬ್ಬಿಸ್ತಾ ಇವೆ. ಕುಮಾರ್ಗೆ ಹೈಕಮಾಂಡ್ ಇಸ್ ಅನ್ಹ್ಯಾಪಿ ಅನ್ನೋದನ್ನ ತಿಳ್ಕೋಬೇಕು. ಅವ್ರು ಎರಡೆರಡು ದಿವಸ ಡೆಲ್ಲಿಲಿದ್ದು ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಡಲ್ಲ ರಾಹುಲ್ ಗಾಂಧಿ. ಇವರು ಯಾರು ನಮ್ಮ ಹರಿಪ್ರಸಾದ್ ಅವರು ಹೋಗಿ ಮೀಟ್ ಮಾಡ್ಕೊಂಡ್ ಬರ್ತಾರೆ. ಅಲ್ಲೆಲ್ಲ ಮಾಡ್ಲಿ, ಹೈಕಮಾಂಡ್ ಈಗ ಮೇಜರ್ ಮೀಟ್ ಮಾಡ್ಬೇಕಾಗಿರೋದು ರಾಹುಲ್ ಗಾಂಧಿ ಅವರಿಗೆ. ಈಗ ರಾಹುಲ್ ಗಾಂಧಿ ಹೊರತುಪಡಿಸಿ ಶಿವಕುಮಾರ್ ಅವರು ಎಲ್ಲಾನು ಭೇಟಿ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವ್ರನ್ನೂ ಭೇಟಿ ಮಾಡಿದ್ದಾರೆ. ಇತ್ತೀಚೆಗೆ ಹರಿಪ್ರಸಾದ್ ಅವರಿಗೂ ಭೇಟಿ ಮಾಡ್ಕೊಂಡ್ ಬಂದಿದ್ದಾರೆ. ಇವರು ಭೇಟಿ ಮಾಡ್ತಾ ಇಲ್ಲ ಅಂದ್ರೆ ಸಮ್ ರಿಸರ್ವೇಶನ್ ಇಸ್ ದೇರ್ ಅಂತ ಹೇಳ್ಕೋಬಹುದೋ ಇಲ್ವೋ ಹೇಳಿ,
ಹೌದಾ ಇಲ್ಲ? ಸೊ ಅದನ್ನ ಈ ಶುಡ್ ಅಂಡರ್ಸ್ಟ್ಯಾಂಡ್. ಬೇಕಂತಲೇ ರಾಹುಲ್ ಗಾಂಧಿ ಅವರು ಮಾತನಾಡಿಸ್ತಾ ಇಲ್ವಾ ಸರ್ ಡಿಸಿಎಂ ಅವ್ರನ್ನ, ಅಥವಾ ಏನು ವಿಷಯ ಅಂತ? ಯಾರು ಹೇಳಿದ್ದಲ್ಲ. ಮೈ ಇನ್ಫರೆನ್ಸ್ ಈಸ್ ಲೈಕ್ ದಟ್. ಮೈ ಎಲ್ಲ ನೀವು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳಕ್ಕಾಗಲ್ಲ ನಾನು. ಅವರು ಕೂಡ ಮಾತನಾಡಿದ್ದಾರೆ. ಏನು ಮಾತಾಡಿದ್ದಾರೆ ರಾಜಣ್ಣ ಅವರು? ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರಂದ್ರೆ ಪಕ್ಷ ಉಳಿಯಲ್ಲ, ಕಾಂಗ್ರೆಸ್ ಕಚೇರಿಗಳಿಗೆ ಬೀಗ ಹಾಕಬೇಕಾಗತ್ತೆ ಅನ್ನೋಂಥ ಮಾತುಗಳನ್ನೆಲ್ಲ ಆಡಿದ್ರು. ಇರ್ಬೋದು, ರಾಜಣ್ಣ ಅವರು ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಯಾಕಂದರೆ ಒಂದ್ಸರಿಗೆ ಅವರೇ ಹೇಳಿಕೆ ಕೊಟ್ಟಿದ್ದಾರೆ, ವೈಟ್ ವಾಶ್ ಮಾಡಿಬಿಟ್ಟಿದ್ದೀನಿ ನಾನು ಕಾಂಗ್ರೆಸ್ನ ತುಮಕೂರಿನಲ್ಲಿ, ನಾನು ಇನ್ನು ಮುಂದೆನೂ ಕೂಡ ನಾನು ವೈಟ್ ವಾಶ್ ಮಾಡ್ತೀನಿ ಅಂತ ಈಗಾಗಲೇ ಹೇಳಿದ್ದಾರೆ ರಾಜಣ್ಣ ಅವರು. ಇನ್ನ ಮತ್ತೊಂದು ಕಡೆ ಮಾಜಿ ಸಚಿವ ರಾಜಣ್ಣ ಅವರಿಗೆ ಶಾಸಕ ಬಾಲಕೃಷ್ಣ ಟಕ್ಕರ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನಂತವರು ಈ ರಾಜಣ್ಣಂತವ್ರನ್ನ ನಂಬಬಾರದಿತ್ತು ಅಂತ ಹೇಳುವ ಮೂಲಕ ರಾಜಣ್ಣ ಅವರಿಗೆ ಟಕ್ಕರ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ ಮಾಗಡಿ ಶಾಸಕ ಬಾಲಕೃಷ್ಣ. ಸಿದ್ದು ರಾಜಣ್ಣಂತವ್ರನ್ನ ನಂಬಬಾರದಿತ್ತು. ಕಾಂಗ್ರೆಸ್ನಲ್ಲಿ ಈ ಹೇಳಿಕೆಗಳು ಕೋಲಾಹಲವನ್ನ ಎಬ್ಬಿಸ್ತಾ ಇವೆ. ಕುಮಾರ್ಗೆ ಹೈಕಮಾಂಡ್ ಈಸ್ ಅನ್ಹ್ಯಾಪಿ ಅನ್ನೋದನ್ನ ತಿಳ್ಕೋಬೇಕು. ಅವ್ರು 2 ದಿವಸ ಡೆಲ್ಲಿಲಿದ್ದು ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಡಲ್ಲ ರಾಹುಲ್ ಗಾಂಧಿ. ಇವರು ಯಾರು ನಮ್ಮ ಹರಿಪ್ರಸಾದ್ ಅವರು ಹೋಗಿ ಮೀಟ್ ಮಾಡ್ಕೊಂಡ್ ಬರ್ತಾರೆ. ಅಲ್ಲೆಲ್ಲ ಮಾಡ್ಲಿ, ಹೈಕಮಾಂಡ್ ಈಗ ಮೇಜರ್ ಮೀಟ್ ಮಾಡ್ಬೇಕಾಗಿರೋದು ರಾಹುಲ್ ಗಾಂಧಿ ಅವರಿಗೆ. ಈಗ ರಾಹುಲ್ ಗಾಂಧಿ ಹೊರತುಪಡಿಸಿ ಶಿವಕುಮಾರ್ ಅವರು ಎಲ್ಲಾನು ಭೇಟಿ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವ್ರನ್ನೂ ಭೇಟಿ ಮಾಡಿದ್ದಾರೆ. ಇತ್ತೀಚೆಗೆ ಹರಿಪ್ರಸಾದ್ ಅವರಿಗೂ ಭೇಟಿ ಮಾಡ್ಕೊಂಡ್ ಬಂದಿದ್ದಾರೆ. ಇವರು ಭೇಟಿ ಮಾಡ್ತಾ ಇಲ್ಲ ಅಂದ್ರೆ ಸಮ್ ರಿಸರ್ವೇಶನ್ ಇಸ್ ದೇರ್ ಅಂತ ಹೇಳ್ಕೋಬಹುದೋ ಇಲ್ವೋ ಹೇಳಿ? ಹೌದಾ ಇಲ್ಲ? ಸೊ ಅದನ್ನ ಈ ಶುಡ್ ಅಂಡರ್ಸ್ಟ್ಯಾಂಡ್. ಬೇಕಂತಲೇ ರಾಹುಲ್ ಗಾಂಧಿ ಅವರು ಮಾತನಾಡಿಸ್ತಾ ಇಲ್ವಾ ಸರ್ ಡಿಸಿಎಂ ಅವ್ರನ್ನ, ಅಥವಾ ಏನು ವಿಷಯ ಅಂತ? ಯಾರು ಹೇಳಿದ್ದಲ್ಲ. ಮೈ ಇನ್ಫರೆನ್ಸ್ ಈಸ್ ಲೈಕ್ ದಟ್. ಮೈ ಎಲ್ಲ ನೀವು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳಕ್ಕಾಗಲ್ಲ ನಾನು. ಅವರು ಕೂಡ ಮಾತನಾಡಿದ್ದಾರೆ. ಏನು ಮಾತಾಡಿದ್ದಾರೆ ರಾಜಣ್ಣ ಅವರು? ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರಂದ್ರೆ ಪಕ್ಷ ಉಳಿಯಲ್ಲ, ಕಾಂಗ್ರೆಸ್ ಕಚೇರಿಗಳಿಗೆ ಬೀಗ ಹಾಕಬೇಕಾಗತ್ತೆ ಅನ್ನೋಂಥ ಮಾತುಗಳನ್ನೆಲ್ಲ ಆಡಿದ್ರು. ಇರ್ಬೋದು, ರಾಜಣ್ಣ ಅವರು ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಯಾಕಂದರೆ ಒಂದ್ಸರಿಗೆ ಅವರೇ ಹೇಳಿಕೆ ಕೊಟ್ಟಿದ್ದಾರೆ, ವೈಟ್ ವಾಶ್ ಮಾಡಿಬಿಟ್ಟಿದ್ದೀನಿ ನಾನು ಕಾಂಗ್ರೆಸ್ನ ತುಮಕೂರಿನಲ್ಲಿ, ನಾನು ಇನ್ನು ಮುಂದೆನೂ ಕೂಡ ನಾನು ವೈಟ್ ವಾಶ್ ಮಾಡ್ತೀನಿ ಅಂತ ಈಗಾಗಲೇ